ವೆಲ್ಕಮ್ ಬ್ಯಾಕ್ ಟು ಡೇ 3 ಗೈಸ್. ನಾನು ಇವಾಗ ಇನ್ನು ಆಲ್ರೆಡಿ ಎದ್ದು ಎಲ್ರು ವ್ಯೂ ನೋಡಿ ಎಲ್ಲರೂ ಮಕ್ಕ ತೊಳ್ದವ್ರೆ ಗೈಸ್. ಇಲ್ಲಿ ವ್ಲಾಗ್ ಮಾಡೋದ. ಹೌದು, ಇವಾಗ ನಾನು ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲಿ ಹೋಗ್ತೀವಣ್ಣ? ಯಾರು ಎಲ್ಲೂ ಬರಲ್ಲ ಅಂತಾರೆ. ಜಿಗ್ನೆಯಿಂದ ಗೈಸ್ ಯಾರು ಬರಲ್ಲ. ಇವಾಗ ನಾವು ಫ್ರೆಶ್ ಅಪ್ ಆಗಿ ಸಿಗ್ತೀವಿ ಗೈಸ್. ಬೈ. ಆಗ್ಲೇ ಪ್ರದಿ ಅಣ್ಣ ಆಗ್ಲೇ ಕ್ಯಾಪ್ಚರ್ ಮಾಡಿದ್ದೆ ಬೆಳಗಿನ ಬಿದ್ದು. ನಾನು ಮತ್ತೇನು ಕ್ಯಾಪ್ಚರ್ ಮಾಡಕ್ ಹೋಗಲ್ಲ. ಕೊಡಿ. ಓಹ್, ಕರೆಕ್ಟ್ ಟೈಮ್ ಕುಗ್ತಾ ಇದೆ. ಗೈಸ್ ಡೇ 3 ಎಲ್ಲ ಮಲ್ಕೊಳ್ಳೋದು ಕುತ್ಕೊಳ್ಳೋದೇ ಗೈಸ್. ಇಲ್ಲಿ ಕೃತಿ ನೋಡ್ಬೇಕಂತಿದ್ದಲ್ಲ. ಇದು ಇದೇ ಕಚ್ಚೋದಿಲ್ಲ ನೋಡು, ರಕ್ತನೇ ಬಂದ್ಬಿಡುತ್ತೆ. ತಿನ್ನಲ್ವಾ ಅದನ್ನ? ತಿಂತಾರೆ. ಇದನ್ನೆಲ್ಲ ಜಜ್ಜಿ ಹಾಕಿ ರಸನೆ. ಯಾಕೆ ಕಿತ್ತಾಕ್ಬಿಟ್ಟೆ? ಇದು ಕಚ್ಚೋದು ಬದುಕೈತೆ ತೆಗಿರಿ. ನೋಡು ಈಗ್ಲೂ ನೋಡು ಎಷ್ಟು ಹೆಂಗಿದೆ, ಜೀವ ಐತೆ. ಕೈ ಇದೇಂಗಲ್ ಗೊತ್ತು ಬರುತ್ತೆ. ಅದೇನೋ ಮಾಡಲ್ವಾ ಅದ್ರಲ್ಲಿ? ಅದು ಬರೀ ಗ್ರಿಪ್ ಅಷ್ಟೇ. ಅದು ಹೆಂಗ್ ಹೇಳ್ತೀರಾ? ಓಪನ್ ಬರಲ್ಲ. ಎಣ್ಣಾದ್ರೂ ಓಪನ್ ಆಗುತ್ತೆ. ಅದು ಕಣ್ಣು ಬರೀ ಅದು ಸಾಯಿಸೇ ತಾನೇ ತಿನ್ನೋದು. ನಾನು ಹೊಡೆದ ಕಳ್ಸ್ಬಿಡ್ತೀನಿ, ಏನೋ ಬೀಳ್ಸ್ಬಿಟ್ರೆ. ನಮ್ ಜೊತೆ ಒಂದ್ ವಾರ ಟ್ರಿಪ್ ಹಾಕ್ಬಿಟ್ರೆ ಗಗನ ಅಂತ ಇಲ್ಲಿದ್ರೆ ಕಿರ್ಚಿನೇ ಸತ್ತೋಯ್ತಾಳಂತೆ. ಏನು ಮೋರಿಯಲ್ಲಿ ನಿಂತಿದ್ದೀರಾ ಬಿಡು. ತರ್ಸ್ಕೊಳ್ಳಿ ಬಿಡು. ಹೊಡ್ಕೊ ನಾನ್ ಬಂದಾಗ್ಲೂ ಒಂದ್ ಬಾಕ್ಸ್ ಪಟಾಕಿ ತರ್ಬೇಕು ನೋಡಿ. 3 ಜನ. ಇದೇನು ಟೊಮೆಟೊ ಗೊಜ್ಜಾ? ಟೊಮೆಟೊ ಚಟ್ನಿ. ಮನೆ ದನ ಜಾಮೂನ್ ಮಾಡ್ತಾ ಇದ್ದೆ ಕೈಸ್. ನಾನು ಅಟ್ಲೀಸ್ಟ್ ದನ ಜಾಮೂನ್ ಮಾಡ್ತಾ ಇದ್ದೆ. ಚಟ್ನಿ, ಟೊಮೆಟೊ ಚಟ್ನಿ. ಇದು ಜಾಮೂನ್ ಅಶಕ ಮಾಡ್ತಾರೆ. ಹೊರಗಡೆ ದೋಸೆ ತೋರಿಸ್ದೆ. ಆಮೇಲೆ ಇಲ್ಲಿ ಪನ್ನೀರ್. ನೀರಲ್ಲಿ ಆಟ ಆಡಕ್ ಹೋಗ್ತಾ ಇದೀವಿ ಗೈಸ್. ಮತ್ತೆ ಸಾಕು ಬಿಡೋ, ಇದು ವ್ಲಾಗ್ ಕೊಂಡು ಲ್ಯಾಗ್ ಆಗೋಗುತ್ತೆ ಗೈಸ್. ಕಚ್ಬಿಟ್ಟು ಬಾಳ ಮಲ್ಕೊಂಡು ರೀಲ್ಸ್ ನೋಡ್ತಾಳೆ. ಲೆಟ್ಸ್ ಗೋ. ನಾನು ಹೆಂಗೆ ನಾನು ವ್ಲಾಗ್ ಮಾಡ್ತಿದ್ವಾ ಇಲ್ಲಿ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಉಗ್ರು ಗೈಸ್, ನಾನು ಉಗ್ರು ಗೈಸ್. ಸೊ ಗೈಸ್ ಇವಾಗ ಆಯ್ತು ಬರಕ್ಕ. ಸೊ ಇವಾಗ ನೀರಲ್ಲಿ ಆಟ ಆಡಕ್ಕೆ ಹೋಗ್ತಾ ಇದೀವಿ.
ಆಗಿದ್ದು ನೋಡಿ ಗೈಸ್. ನಾವು ಯಾಕೆ ಚಡ್ಡಿ ಹಾಕೊಂಡಿದ್ದೀವಿ ಅಂದರೆ ಹೆಂಗಿದ್ರು ಜಿಗ್ನೆ ಕಚ್ಚುತ್ತೆ. ಅದು ಚಡ್ಡಿ ಹಾಕೊಂಡ್ರೇನು ಪ್ಯಾಂಟ್ ಹಾಕೊಂಡ್ರೇನು ಅಂತ ಹಾಕೊಂಡಿದ್ದೀವಿ ಗೈಸ್. ಆ ಪ್ಯಾಂಟ್ ಹಾಕೊಂಡ್ರೆ ಹಿಂಗಿಂದ ನೋಡಬೇಕು, ಅವ್ರ ಬದಲು ಬೇಡ್ರಿ. ಒಂದು ಬಾವಿ ಇದೆ ಗೈಸ್. ಬಾವಿ ಎಷ್ಟು ಇನ್ನೆಷ್ಟು ಇಲ್ಲ, ನೀನಷ್ಟಿದೆ ಇಲ್ವಾ? ಎಷ್ಟು ಆಳ ಇದೆ ಅಷ್ಟೇ ಕಾಣ್ತಿಲ್ವಾ? ಕಡ್ಡಿ ಐತ್ ನೋಡಿ, ಕಡ್ಡಿ ಎಷ್ಟಿದ್ದ, ಕಡ್ಡಿಗಿಂತ ಕೂಡ ಬಾವಿ ಇದರಲ್ಲಿ ಆಟಾಡಿ. ಹೌದು, ನೆನ್ನೆ ಪ್ರದೇನ ಹೇಳ್ತು ದೇವ್ರದಂತೆ ಬಾವಿ ಇದು. ದೇವ್ರ ಅಭಿಷೇಕ ಮಾಡ್ಬೇಕಾದ್ರೆ ತಗೊಂಡೋಗೋದು. ಇಲ್ಲಿಂದ ಭಯ ಗೈಸ್, ಇಲ್ಲಿಂದಾನೆ ಜಿಗ್ನೆ ಇರೋದು. ಇಲ್ಲಿ ಹತ್ರ ಅಂದ್ರೆ 1 ಕಿಲೋಮೀಟ್ರ್ ಗೈಸ್, ದೂರ ಅಂದ್ರೆ 3-4 ಕಿಲೋಮೀಟ್ರು. ನಮ್ಗೆ ಹತ್ರ ಅಂದ್ರೆ ಪಕ್ಕದಲ್ಲಿರೋದೇ ನಮ್ಗೆ ಹತ್ರ. ನಯ್ಯ ಗೈಸ್, ರಾಧಮ್ಮ ಏನ್ ಗೊತ್ತಾ ಗೈಸ್, ನೆನೆ ಜಿಗ್ನೆ ಎತ್ಕೊಂಡ್ಬಿಟ್ಟೈತೆ ಇಲ್ಲಿ ತೊಡೆ ಹತ್ರ. ನಯ್ಯ ಇಲ್ಲ ಗೈಸ್, ನೆನೆ ಸಿಬೇಕಾಗಿ ಎತ್ಕೊಂಡ್ಬಂದಿದ್ದು. ಆಂಟಿ ಇವ್ರಿಬ್ಬರೇ ಪ್ರದೇಶ, ಇವ್ರಿಬ್ಬರೇ ಹೋಯ್ತಿಲ್ಲ. ಬನ್ನಿ ಆಮೇಲೆ ಬನ್ನಿ. ಇಲ್ಲೆಲ್ಲ ನೀರಲ್ಲಿ ಸೌಂಡ್ ಕೇಳಿಸ್ತಾ ಇದೆ ಗೈಸ್. ನಾನು ಈಗ ತಾನೇ ಬಂದು ಗೈಸ್, ಆಗ್ಲೇ 2 ಜಿಗ್ನೆ ಹತ್ಕೊಂಡ್ಬಿಟ್ಟೈತೆ ನನ್ನ ಕಾಲ್ಗೆ. ತಾಟು ಇಲ್ಲಿ ನೋಡಿ ಗೈಸ್, ಅಶ್ಯಾಕ ಏನ್ ಸಾಹಸ ಮಾಡ್ತೈತೆ. ಎಲ್ಲೋ ತಿರ್ಗಾ ಜಿಗ್ನೆ ಹತ್ಕೊಂಡಿದ್ದೆ. ಫೈನಲ್ ಬಂದೆ ನಡಿ. ಏನೋ ಚುಚ್ತೈತೆ ನನ್ನ ಶೂ ಒಳಗಡೆ. ಶಾಕ ನಾನು ಇನ್ಫಾರ್ಮ್ ಮಾಡ್ಕೊಂಬಂದೆ ಅಲ್ಲಿ. ಈಗ ಇಲ್ಲೇ ಹರಿತಾರ ಅಶಾಕ ಶೂನೇ ಹಾಕ್ಬಿಡ, ಒಣಗಲ್ಲ. ಇವಾಗ ನಾನು ಶೂ ಹಾಕ್ಲೇಬೇಕು, ಯಾಕೆಂದ್ರೆ ನೋಡಿ ಗೈಸ್, ನಾನು ಶೂನ ಕೈಲಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ತಣ್ಣಗಾಗ್ತದೆ, ಜಾರ್ತೈತೆ. ಬಾರೆ ಶೂ ತಗೊಂಡ್ಬಿಡು. ಓಯ್ ಜಾರ್ತೈತೆ. ಇಲ್ಲಿ ಬ್ಲಾಗ್ ಮಾಡ್ಕೊಂಡು ದೃಶ್ಯವಾಯಿತು. ಗೈಸ್, ಇವಾಗ ರಾಧಮ್ಮ ಕಂಟಿನ್ಯೂ ಮಾಡುತ್ತೆ ವ್ಲಾಗ್ನ. ರಾಧಮ್ಮ ನೀರು ಬರ್ಬೇಕು.
ಅವಾಗ ವಿಡಿಯೋ ಆಗಿತ್ತು ಇವಾಗ ಗೊತ್ತಿಲ್ಲ, ಅದಕ್ಕೆ ಮತ್ತೆ ಆನ್ ಮಾಡಿದೆ. ಇವಳು ಯಾಕೆ ಇನ್ನ ಬಂದು ಕಿತಾಪತಿ ಮಾಡ್ತಾಳು. ನಮ್ಮನೆ ಹಂದಿಗೆ ಸ್ನಾನ ಮಾಡಿಸ್ತವ್ರೆ. ನೀರು ಉಯ್ಬೇಕಂತೆ ನಮ್ಮನೆ ಹಂದಿಗೆ. ನೋಡಿ ಹಂದಿ ನೋಡಿ, ಅದೇ ಕಾಡಂದೆ. ಮುಚ್ಕೊಂಡಿರ್ರೆ. ಫುಲ್ ಬ್ಲ್ಯಾಕ್ ಇದೆ. ಇದು ಡೇ 3 ಔಟ್ಫಿಟ್. ಏನಂದರೆ ನಾನು ಆಗಲೇ ನೀರಿಂದ ಬಂದು ಸ್ನಾನ ಮಾಡಿದೆ. ನಂದು ಧನುದು ಸ್ಮಿತಂದು ರಾಧಮ್ಮಂದಾಗೈತೆ. ಇನ್ನು ಮಿಕ್ತವರೆಲ್ಲ ಮಾಡಬೇಕು. ಈ ಅಣ್ಣ ಅಂತೂ ಅಲ್ಲೇ ಸ್ನಾನ ಬಂದೈತೆ. ಆ್ಯಂಡ್ ದಿಸ್ ಸೀಟೆಡ್ ಆಲ್ಸೋ ಅಲ್ಲೇ. ಇವಾಗ ನಾನು ರೆಡಿ ಆಗ್ತಾಯಿದ್ದೀನಿ. ಒಳಗಡೆ ಚುರುಮುರಿ ಮತ್ತು ಜಾಮೂನ್ ಮಾಡ್ತಾವ್ರೆ. ಅವ್ರು ಮಾಡಿದ್ಮೇಲೆ ತೋರಿಸ್ತೀನಿ. ಅಷ್ಟೊತ್ತಲ್ಲಿ ನಾನು ರೆಡಿ ಆಗಿಬಿಟ್ಟು ಫೋಟೋ ತೆಗ್ಸ್ಕೊಂಡು ಸುಮ್ಮನೆ ಇದ್ದೀನಿ. ಆಫ್ ಮಾಡಿ ನೋಡಿ ನಾನು ರೆಡಿ ಆಗೈತು. ಇಷ್ಟೇ. ತಲೆ ಒಂಚೂರು ಒಮ್ಮೆಲೆ ಅದನ್ನ ಬಾಚ್ಕೊತೀನಿ. ಇವಾಗ ಫೋಟೋ ತೆಗೆಸ್ಕೊಂಡು ರೆಡಿ ಆಗ್ತೀನಿ. ಅವ್ರಿನ್ನ ಯಾರು ರೆಡಿನೇ ಆಗಿಲ್ಲ. ನಾನು ಖುಷಿ. ಇಲ್ಲ ಆಕ್ಟ್ ಮಾಡಿದ್ರೆ ತುಂಬಾ ಟೂ ಅವರ್ಸ್ ಮಾಡ್ತೀವಿ. ಒಂದು 12 ಗಂಟೆಗೆ ಬಿಡೋಣ. ಅದೇ ನಾನು ಹೇಳ್ತಾ ಇರೋದು. 12 ಇಲ್ಲ 12 ಗಂಟೆಗೆ ಬಿಟ್ರೆ ನಾಳೆ ಮಾತಾಡ್ತಾರೆ. ಇನ್ನ ಇವತ್ತು ನೈಟ್ ಮುಗಿಲ್ಲ. ನಾನು ವ್ಲಾಗ್ ಎಡಿಟ್ ಮಾಡ್ತೀನಿ. ಹೆಂಗ್ ಗೊತ್ತಾ, ಇವಾಗ ಏನೇ ಮಾಡಿದ್ರು ಬಸ್ ಡೌಟ್ ನನ್ಗೆ. ಓಕೆ, ಬಸ್ ಇರೋದು ಟ್ರೈ ಮಾಡೋಣ. ಟ್ರೈನ್ ಬುಕ್ ಆಗಿಲ್ಲ, ಇವಾಗ ಟ್ರೈ ಮಾಡೋಣ. ಫೈರ್ ಕ್ಯಾಂಪ್ ಆಗ್ತದೆ. ಅದಾಗಿಲ್ಲ ಆದ್ರೆ ಇಲ್ಲಿ ಬಸ್ ಟ್ರೈ ಮಾಡೋಣ. ಶೃಂಗೇರಿ ಕಡೆ ಖಾಲಿ ಇದೆ ಅಂತ. ಇಲ್ಲಿಂದ ಚಿಕ್ಕಮಗಳೂರು ಟ್ರೈ ಮಾಡೋಣ. ಊಟ ಮಾಡ್ಕೊಂಡು ಜಾಮೂನ್ ತಿಂದು ಚುರುಮುರಿ ತಿಂದು ಚಿಕ್ಕಮಗಳೂರು ಟ್ರೈ ಮಾಡೋಣ. ಅಲ್ಲೂ ಸಿಕ್ಕಿಲ್ಲ guys. Fire camp guys. ಬೆಂಕಿನ ಸ್ಟಾಪ್ ಮಾಡ್ತಿದ್ಯಾ? ಪ್ರೀತಿಗೆ ಸ್ವಂತ ಮಗ ನನ್ನ ಹುಡುಗ ನನಗೆ ಉಸಿರೇ ನೀನು ಉಸಿರ ಒಳಗೂ ನೀನು ಆಗ್ಲೇ ಬಂದು ಮಲ್ಕೊಂಡ್ಬಿಟ್ಟು ಒಳ್ಳೆ ಬೋರ್ ಹೊಡಿತಿದೆ ಅಂತ. ಸೊ ಲೆಟ್ಸ್ ಗೋ ಗೈಸ್. ಬೈ ಗೈಸ್. ಡೇ 3 ಇಲ್ಲಿಗೆ ಮುಗೀತು ಗೈಸ್. ಬೈ, ಗುಡ್ ನೈಟ್. 2 ತಾನೇ ಇದು? 3 ಆ್ಯಂಡ್ ಡೇ 4 ಅಲ್ಲಿ ಸಿಗ್ತೀವಿ. ಬೈ ಗೈಸ್. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೇ 4 ಹಾಕಿರಿ ನೋಡೋ.
ಏನಂದರೆ ನಾನು ಬೆಳಗ್ಗೆನೇ ಎದ್ದು ಗೈಸ್ ನನ್ನ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡು ಕೂತಿದ್ದೀನಿ. ಇವರೆಲ್ಲ ನೋಡಿ ಗೈಸ್ ಇನ್ನೂ ಮಲಗೋರೆ ಇಲ್ಲ, ಫೋನ್ ನೋಡ್ತಾರೆ ನೋಡಿ. ಇವಳಿಲ್ಲ ಪಕ್ಕದಲ್ಲೇ ಕೂತ್ಕೊಂಡು ಫೋನ್ ನೋಡ್ತಾರೆ. ಇವೆಲ್ಲ ಫೋನ್ ನೋಡ್ತಾರೆ ಗೈಸ್. ನಾನು ಆಗಲೇ ನನ್ನ ಬ್ಯಾಗ್ನ ಪ್ಯಾಕ್ ಮಾಡಿ ಎಲ್ಲರೂ ಎತ್ತಿಕೊಂಡು ಕೂತಿದ್ದೀನಿ. ರೆಡಿ ಹಾಕಿ ನಾಷ್ಟ ಮಾಡ್ಕೊಂಡು ಹೊಡೋದಷ್ಟೇ ಗೈಸ್ ನಂದು. ಆಮೇಲೆ ನಾವು ನಾಷ್ಟ ಮಾಡಿ ರೆಡಿಯಾಗಿ ಸಿಗ್ತೀವಿ ಗೈಸ್. ಬೈ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೇ 4 ಹಾಕಿದ್ದೀನಿ ನೋಡೋ. ಏನಂದರೆ ನಾನು ಬೆಳಗ್ಗೆನೇ ಎದ್ದು ಗೈಸ್ ನನ್ನ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡು ಕೂತಿದ್ದೀನಿ. ಇವರೆಲ್ಲ ನೋಡಿ ಗೈಸ್ ಇನ್ನೂ ಮಲಗೋರೆ ಇಲ್ಲ, ಫೋನ್ ನೋಡ್ತಾರೆ ನೋಡಿ. ಇವಳಿಲ್ಲ ಪಕ್ಕದಲ್ಲೇ ಕೂತ್ಕೊಂಡು ಫೋನ್ ನೋಡ್ತಾರೆ. ಇವೆಲ್ಲ ಫೋನ್ ನೋಡ್ತಾರೆ ಗೈಸ್. ನಾನು ಆಗಲೇ ನನ್ನ ಬ್ಯಾಗ್ನ ಪ್ಯಾಕ್ ಮಾಡಿ ಎಲ್ಲರೂ ಎತ್ತಿಕೊಂಡು ಕೂತಿದ್ದೀನಿ. ರೆಡಿ ಹಾಕಿ ನಾಷ್ಟ ಮಾಡ್ಕೊಂಡು ಹೊಡೋದಷ್ಟೇ ಗೈಸ್ ನಂದು. ಆಮೇಲೆ ನಾವು ನಾಷ್ಟ ಚಂಗುಲಿ ಲಾಸ್ಟ್ ಡೇ ಏನ್ ಅನ್ಸ್ತಾ ಇದೆ? ಲಾಸ್ಟ್ ಡೇ ಗಗನ ಕರ್ಕೊಂಡು ಬಂದಿದ್ದೀನಿ ತಿರುಗಿನ. ಇಟ್ಸ್ ಟು ಅನ್ಕಂಫರ್ಟಬಲ್, ಅನ್ಈಸಿ. ಇಲ್ಲಿಂದ 1 ಕಿಲೋಮೀಟರ್ ನಡೆಯಕ್ಕೆ, 1 ಜಿಗ್ನೆ ಹತ್ತಕ್ಕೆ 1 ಕಿಲೋಮೀಟರ್ ಸೌಂಡ್ ಮಾಡ್ತಾಳೆ. ಹಂಗೆ 10 ಕಿಲೋಮೀಟರ್ ಹೋದ್ರೆ ಇನ್ನೆಷ್ಟು ಸೌಂಡ್ ಮಾಡ್ತಾಳೆ. ಅಶೋಕ ಕಾಣಿಸ್ತಾನೆ ಇಲ್ಲ ನೋಡಿ ಗೈಸ್. ಅಶೋಕ ಬಟ್ಟೆ ಪ್ಯಾಕ್ ಮಾಡ್ತಿದ್ದೆ. ಇವ್ರು ಇಷ್ಟು ಜನ ಇವ್ರು ಇನ್ನೂ ಮಲಗೋರೆ. ಇದನ್ನು ಕಾಣಿಸ್ತಾಳೆ ಅಲ್ಲಿ ನೋಡಿ ಗೈಸ್. ಇನ್ನೂ ಕಾಣಿಸ್ತಾನೆ ಇಲ್ಲ ನನಗೆ. ನೋಡಿ ಗೈಸ್ ಈ ಬೇವಸಿ ಬೆಳಗ್ಗೆ ಎಷ್ಟು ಜನ ಬರ್ತದೆ ನನಗೆ. ಲಾಸ್ಟ್ ಡೇ ಗೈಸ್ ಇವತ್ತು ಆಗೋದು. ಲಾಸ್ಟ್ ಇನ್ನೇನು ಓಡಬೇಕು ಅಂದರೆ ತಿಂಡಿ ಎಲ್ಲ ಮಾಡಿಕೊಂಡು ಓಡಬೇಕು ಗೈಸ್. ನಾನು ರೆಡಿ ಆಯಿತು. ನೋಡಿ ಗೈಸ್ ಹಾಕೊಂಡು ಚೈನ್ ಬಿಚ್ಚಿಸ್ಬಿಟ್ಲು. ಇದು ವ್ಲಾಗ್ ಅಲ್ಲಿ ಬರ್ಲೇಬೇಕು ಗೈಸ್, ಎಡಿಟ್ ಮಾಡಲ್ಲ ಗೈಸ್. ಎಲ್ಲ ರೆಡಿ ಆಗೈತೆ. ತೋರ್ಸ್ ನೋಡಿ ಮಕ್ಕಗಳನ್ನ. ಫೌಂಡೇಶನ್ ಕೊಡ್ಲಿಲ್ಲ, ಅಲ್ಲಿ ಬ್ಯಾಗ್ ಅಲ್ಲಿ ಐತಿ ಗೈಸ್. ಇವಾಗ ದೇವಸ್ಥಾನದ ಹತ್ರ ಹೋಗಿ ಕೈ ಮುಕ್ಕೊಂಬರಕ್ ಹೋಗ್ತಾ ಇದೆ ಗೈಸ್. ನಾನು ತಿರ್ಗೋ ನೋಡಿ ಗೈಸ್ ಇವಳು ಔಟ್ಫಿಟ್. ಕೃತಿ ನಮ್ಮ ಅಕ್ಕನ ಔಟ್ಫಿಟ್. ಆಗ್ಲೇ ನಿಮ್ ಡಿಂಗರ್ ಬಿಲ್ ಅವ ಕುತ್ಕೊಂಡ್ಬಿಡ್ದೆ ಗೈಸ್. ಗೈಸ್ ಈಗ ಹೊಟ್ಟಿದೀವಿ ಗೈಸ್ ನಾವು. ನೋಡಿ ಗೈಸ್ ಎಲ್ರು ನನ್ನ ಹಿಂದೆ ಹೆಂಗ್ ಬರ್ತಾರೆ. ಗೈಸ್ ನೋಡಿ ಅವರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಆಯ್ತಾ. ಇವರೆಲ್ಲ ಹಂಗೆ ನನ್ನ ಫಾಲೋ ಮಾಡ್ತಾವ್ರೆ ನೋಡ್ರಿ. ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಚಿಕ್ಕಮಂಗ್ಳೂರು ಟ್ರಿಪ್ ಹೊಡ್ಸಿದ್ದೀನಿ. ಸೊ ಹೊಡ್ತಾ ಇದೀವಿ ಗೈಸ್ ಬ್ಯಾಂಗ್ಳೂರ್ಗೆ. ಮತ್ತೆ ಸಿಗೋಣ. ಸೊ ಗೈಸ್ ಇವಾಗ ತುಂಬ ಏನಂದರೆ ನಾವು ಇದ್ದಿದ್ದ ಮನೆಯಿಂದ ಬಸ್ ಸ್ಟಾಪಿಗೆ ತುಂಬ, ಬಸ್ ಸ್ಟಾಪ್ ಅಂದರೆ ರೋಡ್ ದೂರ ಇದೆ. ಬಸ್ ಸ್ಟಾಪ್ಗೆ ಹೋಗ್ಬೇಕಂದ್ರೆ ಇನ್ನು 115 ಕಿಲೋಮೀಟರ್ ಇದೆ. ಇಲ್ಲಿಂದ ಆಟೋದಲ್ಲಿ ಹೋಗ್ಬೇಕು. ಫಸ್ಟ್ ನಾವು ರೋಡ್ ಹತ್ರ ಹೋಗ್ಬೇಕು, ಅಲ್ಲಿಂದ ಬಸ್ ಸ್ಟಾಪ್. ಅಲ್ಲಿ ಮೇಲೆ ನಿಂತ್ಕೊಂಡು ತೋರಿಸ್ತೀನಿ ನಾವೆಲ್ಲಿದ್ವಿ ಅಂತ, ಎಷ್ಟು ದೂರ ಇದೆ. ನಡಿ ಫಸ್ಟ್ ಮುಂದೆ ಹೋಗ್ಬಿಡಿ, ಮುಂದೆ ಕೈ ಕೊಡಿ. ಸ್ವಲ್ಪ ಮಿಸ್ ಆದ್ರೆ ಕೆಳಗೇನೆ.
ನಡಿ. ಏ, ಬಾರ ಕೊಡು. ಗಗನ, ಎಲ್ಲರೂ video ಮಾಡೋದು. ನಾನು ಭಾಷಣ ಮಾಡ್ದೆ. ನಾನು ಹೋಗಿದ ತಕ್ಷಣ ನೋಡ್ಕೊಂಡು ಹಂಗ್ ಬಂದೆ. ಸರಿ, ಇವಳೇ ನೀನು. ಫ್ರೆಂಡ್ಸ್ ರೇಖೆ ಬೇಡ ಫ್ರೆಂಡ್ಸ್. ಇವಳು ತುಂಬಾ ಡ್ರ್ಯಾಗ್ ಮಾಡ್ಬಿಟ್ಟು ಅನ್ಸ್ತೈತೆ. ಹಾಯ್ ಮೇಡಮ್. ಮೆಣಸು ಶೋ ಪೆಪ್ಪರ್ ಆಟೋ ಬಂದಿದೆ ಗೈಸ್. ಈಗ ನಾವು ಆಟೋದಲ್ಲಿ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. 120 ಕಿಲೋಮೀಟರ್ಸ್ ಇದೆ ಗೈಸ್. ಏಯ್ ನಾನು ಕ್ಲೀನಾಗಿ ಮಾತಾಡಲಿಲ್ಲ ಏನು ಆಯ್ತು ಹೇಳ. ಈಗ ತೋರಿಸಿ ಅರ್ಶನ್ ತೋರಿಸು ಅಷ್ಟೇ ಚೆನ್ನಾಗಿ ಕಾಣ್ತಾಳೆ. ಓಕೆ ಹೇಳು ಅಷ್ಟೇ ಫ್ರೆಂಡ್ಸ್ ಅಷ್ಟೇ ಗೈಸ್. ಇದು ಆಟೋ ಅಂತೆ ಬಟ್ ಸೇಮ್ ಕಾರ್ ಥರನೇ ಇದೆ. ಸೇಮ್ ಕಾರ್ ಥರನೇ ಇದು ಆಟೋ. ಇಲ್ಲಿಗೆ ಬೆಂಗಳೂರಿಗೆ ಆಟೋನೇ ಕಾರ್ ಇಲ್ಲೆಲ್ಲ ತಿಂತಾವೆ ನೋಡಿ ಗೈಸ್. ಗೈಸ್ ಫೈನಲಿ ನಾವು ಚಿಕ್ಕಮಂಗ್ಳೂರು ರೀಚ್ ಆಗಿದ್ವಿ ಗೈಸ್. ಈಗ ಚಿಕ್ಕಮಂಗ್ಳೂರಿಂದ ಕಡೂರ್ಗೆ ಹೋಗ್ತಾ ಇದೀವಿ. ಬಟ್ ಆ ಬಸ್ಸು ತುಂಬ ರಶ್ ಇತ್ತು ಗೈಸ್, ಅದಕ್ಕೆ ಬ್ಲಾಗೇ ಮಾಡೋಕ್ಕಾಗಿಲ್ಲ. ಇವಾಗ ಸಿಕ್ಕಿದೆ ಲಾಸ್ಟ್ ಸಿಕ್ಕಿದೆ. ನಾವು 4-5 ಜನ ತಗೊಳ್ತೇವೆ ಸಬ. ಆ ಬಸ್ಸಲ್ಲಿ ಬರೋಷ್ಟರಲ್ಲಿ ಹೆಂಗೆ ಗೊತ್ತಾ. ಇವಾಗ ಕಡೂರಲ್ಲಿ ಇದ್ದೀವಿ. ಕಡೂರಿಂದ ಊಟ ಮಾಡಿಕೊಂಡು ಟ್ರೈನ್ ಹತ್ತೀವಿ ನೋಡಿ. ಎಲ್ಲರೂ ಊಟಕ್ಕೆ ಕೂತಿದ್ದೀವಿ. ದುಃಖವಾದ ಘಟನೆ ನಡೆದಿದೆ. ಏನಂದರೆ ನಾವು ಅಷ್ಟೊತ್ತಿಂದ ಕಾಯ್ದು ಟ್ರೈನ್ ತುಂಬ ರಶ್ ಇದ್ದು ಟ್ರೈನ ಮಿಸ್ ಮಾಡ್ಕೊಂಡಿದ್ದೀವಿ ಗೈಸ್. ಟ್ರೈನಲ್ಲಿ ಹತ್ತಕ್ಕೆ ಜಾಗ ಇರಲಿಲ್ಲ. ಸೊ ಇವಾಗ ಟ್ರೈನ್ ಮಿಸ್ ಆಗೋಗಿದೆ. ಇವಾಗ ಏನು ಮಾಡೋದು ತಲೆ ನೋಡ್ತಾ ಇಲ್ಲ, ಎಲ್ರಿಗೂ ಬ್ಲ್ಯಾಂಕ್ ಆಗಿದೆ. ನೆಕ್ಸ್ಟ್ ಟ್ರೈನ್ ಬರೋಕ್ಕೆ ಕಾಯೋದ ಅಥವಾ ಬಸ್ಸಲ್ಲಿ ಹೋಗೋಕ್ಕೂ ರಶ್ ನೋಡಿ ಗೈಸ್. ಇಲ್ಲಿ ಬರೋ ಜನ ಎಲ್ಲ ಟ್ರೈನ್ನ ಮಿಸ್ ಮಾಡೋಲ್ಲ. ನಾವು ಒಬ್ಬರೇ ಎಲ್ಲ ಗೈಸ್. ಇಲ್ಲಿರೋ ಎಷ್ಟೋ ಜನ ಟ್ರೈನ್ನ ಮಿಸ್ ಮಾಡ್ಕೊಳ್ಳೋರು. ರಶ್ಶಿಂದ ತುಂಬ ಕ್ರೌಡ್ ಇತ್ತು. ಇವಾಗ ಏನು ಮಾಡ್ತಾ ಇದ್ದೀವಿ ಹೇಳೋ. ಅಪ್ಡೇಟ್ ಕೊಡ್ಬೇಕು ನನ್ನ ಯೂಟ್ಯೂಬ್ ಚಾನಲ್ಗೆ. ನನಗೆ ಮಿಸ್ ಮಾಡ್ಕೊಂಡು ನನ್ನ ಕೈಲಿ ಅಳಕ್ಕೈತಲ್ಲ, ಬಿಡಕ್ಕೈತಲ್ಲ, ನೋಡಕ್ಕೈತಲ್ಲ. ಬಟ್ ಟ್ರೈನಲ್ಲಿ ಫುಲ್ಲು ರಶ್. ಇವಾಗ ನಾವು ಎಂತ ಮಾಡ್ತಾ ಇದ್ದೀವಿ. ಇಲ್ಲ ನಿಂತ್ಕೊಳ್ಳೋಕೆ ಪ್ರಾಕ್ಟೀಸ್ ಎಲ್ಲಿ ಕೊಟ್ಟಿವಿ, ಬಟ್ ಫುಟ್ಬಾಲ್ ಹೊಡಿಯೋಕೆ ಪ್ರಾಕ್ಟೀಸ್ ಮಾಡ್ಕೊಟ್ಟಿಲ್ಲ. ಇದು ರಿಸರ್ವೇಷನ್ ಇದರಲ್ಲಿ ಇದ್ದೀವಿ ಗೈಸ್. ಟ್ರೈನ್ ಮಿಸ್ ಮಾಡ್ಕೊಂಡಿದ್ವಿ. ರಿಸರ್ವೇಷನ್ ಟ್ರೈನ್ ಹತ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಇದೀಗ ಚಿಕ್ಕಬಾನ್ವಾರದಲ್ಲಿ ಇಳ್ಕೊಬೇಕಾ. ನಾವು ಈಗ ಚಿಕ್ಕಬಾನ್ವಾರದಲ್ಲಿ ಇಳ್ಕೊಂಡು ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ. ಅದೇ ಈ ಕಡೆ ಗೈಸ್ ಇವಾಗ ನಾವು ಫೈನಲಿ ಚಿಕ್ಕಬಾನ್ವಾರದಿಂದ ಬಸ್ ಹತ್ಕೊಂಡು ಹೋಗಕ್ಕೆ ಹುಡುಕ್ತಾ ಇದ್ದೀವಿ. ರೈಲ್ವೆ ಸ್ಟೇಷನಿಂದ ಹೋಗ್ತಾ ಇದ್ದೀವಿ. ಯಶವಂತಪುರ ಕೇಳಿ ಅಲ್ಲಿಂದ ಇದೇ ಟ್ರೈನಲ್ಲಿ ಗೈಸ್. ಟೈಮ್ ಎಷ್ಟು? ಫೈನಲಿ ನಾವು ಬ್ಯಾಡ್ರಲ್ಲಿ ರೀಚ್ ಆದ್ವಿ. ಡೆಸ್ಟಿನೇಷನ್ ದರಿದ್ರ ಕಾಲಿಕ್ಕೆ ಗೈಸ್ ಕರೆಂಟ್ ಹೋಗ್ಬಿಡ್ತು. ಆಮೇಲೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಾವಿಲ್ಲಿ ಬಂದಿರೋದಕ್ಕೆ. ಪ್ರಜ್ವತ್ತು ಗಾಳಿಲೆಲ್ಲ ತಗೋತಿದ್ದ ಗೈಸ್. ಗಾಳಿಲ್ಲ ತಗೋತಿದ್ದೇನೆ. ಮಿಸ್ ಮಾಡ್ಕೋತಿದ್ದಂತೆ ಅವನು ಬೆಂಗಳೂರು ಏರ್ನ. ನಮ್ಮ ಬೆಂಗಳೂರು ಅದಕ್ಕೆ ಮಿಸ್ ಮಾಡ್ಕೋತೀವಿ. ಎಷ್ಟೇ ಯಾವ ಊರು ಸುತ್ತಿದ್ರು ನಮ್ಮೂರು ನಮ್ಮ ಬೆಂಗಳೂರೇ. ಫೈನಲಿ ಬಂದ್ವಿ ಗೈಸ್. ಟ್ರಿಪ್ ನೋಡಿ ಊಟ ಮಾಡಿ ಬಿಟ್ಕೊಳ್ಳೋ. ಇನ್ನು ಯಾವ ಟ್ರಿಪ್ ಹೋಗಲ್ಲ ಗೈಸ್ ನಾನು. ಸಪೋರ್ಟಿಂಗ್ ಗಗನ ವ್ಲಾಗ್ಸ್. ಆಮೇಲೆ ಹೋಗಿ ಬಾಯ್ ಹೇಳಿ ಮುಗಿಸ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಾಯ್.